ಬಾಗಲಕೋಟೆ ಜನರ ಭವಿಷ್ಯ ಏನು? ಹೈಕೋರ್ಟ್ ನಿಂದ BTDA ರದ್ದು ಆಗ್ಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾರ. ಇದರಿಂದ ಏನಾರ ಒಳ್ಳೆ ಉದ್ದೇಶ ಐತೆ? ತನ್ನ ಸ್ವಾರ್ಥ. ಆ ಮೆಂಬರ್ ಆಗ್ಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈಗೊಬ್ರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ. ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ PH ಪೂಜಾರಿ ಅವರು. 84ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂದಾಗ ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ನಗರ ಯೋಜನಾ ಪ್ರಾಧಿಕಾರ ಇದ್ರೂ ಕೂಡ ಅದರದೇ ಕಾನ್ಸೆಪ್ಟ್ ಬೇರೆ. ಈ ಸ್ಪೆಷಲ್ ಆಗಿ ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯನ್ನ ಒಂದು ನಿರ್ಮಾಣ ಮಾಡಿ ಅದಕ್ಕೆ ಮೊದಲಿಗೆ ನಮ್ಮ ಮಂಟೂರವರು ಅದಕ್ಕೆ ಅಧ್ಯಕ್ಷರಾದ್ರು, ನಂತರ ಕುಪ್ಪಸ್ ಡಾಕ್ಟರ್ ಆದ್ರು, ನಂತರ ಅನೇಕರು ಅದಕ್ಕೆ ಅಧ್ಯಕ್ಷರಾದ್ರು. ಇದು ಬಾಗಲಕೋಟೆಯ ನಗರದ ಆಗು ಹೋಗುಗಳನ್ನು ನೋಡ್ಕೊಳ್ಳುವಂಥದ್ದು, ಆ ಕಟ್ಟಡಗಳನ್ನ ಸರ್ವೆ ಮಾಡುವಂಥದ್ದು, ಎಲ್ಲಿವರೆಗೆ ಮುಳುಗಡೆ ಆಕತಿ ಇದರೆಲ್ಲ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು ಎಲ್ಲವೂ ಕೂಡ ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಇತ್ತು. ಇದನ್ನ 83-84ರಲ್ಲಿ ಮಾಡಿದಂತ ಕಾನೂನು ಇದು. 83-84ರಲ್ಲಿ ಮಾಡಿದಂತ ಒಂದು ಕಾನೂನು. ಅದು 2004ವರೆಗೆ ಒಂದು ರೀತಿ ನಡೆದಿತ್ತು. ಯಾರು ಶಾಸಕರಿರ್ತಾರೆ, ಅಧ್ಯಕ್ಷರಿರ್ತಾರೆ, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರೆಲ್ಲರನ್ನು ಕರೆದು ಮೀಟಿಂಗ್ ಮಾಡುವಂತ ಒಂದು ಪದ್ಧತಿ ನಡ್ಕೊಂಡು ಬಂದಿತ್ತು. 2004ರಲ್ಲಿ ನಾನು ಶಾಸಕನೂ ಅದೇ, BTDA ಅಧ್ಯಕ್ಷ ಆದಾಗ ನನಗೆ ಮೊದಲ ಯಾವುದೇ ಅಧ್ಯಕ್ಷ ಚೇರ್ಮನ್ ಆದ್ಮೇಲೆ ಆ ಸಂಸ್ಥೆಯ ಘಟನಾ ಓದುವಂತದ್ದು ಅಭ್ಯಾಸ ನನಗೆ. ಫುಲ್ BTDA ಘಟನಾವಳಿಯನ್ನ ಅಂದ್ರೆ ಬಾಯ್ಲಾ ಪೂರ್ತಿ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದಾಗ ಅದರಲ್ಲಿ MLC ವಿಧಾನ ಪರಿಷತ್ತಿನ ಸದಸ್ಯರು ಮೆಂಬರೇ ಇರಲಿಲ್ಲ. ನಾನು ಆಗಿನ ಕಮಿಷನರ್ಗೂ ನಾನು ಕೇಳಿದೆ, ಇಲ್ರಿ ಅದು ನಾವು ಮೊದಲ ಕಾನೂನು ಆಗ್ಯದ, ಅವರು ಇಲ್ಲ, ಮತ್ತೆ ಇಲ್ಲಿವರೆಗೂ ಭಾಗವಹಿಸ್ತಾ ಇದ್ರಲ್ಲ, ಇಲ್ಲ ಅದೇ ರೀತಿ ನಡ್ಕೊಂಡು ಹೋಗ್ಯದ, ಆದ್ರೆ ಅವರು ಇದಕ್ಕೆ ಸದಸ್ಯರ ಅಲ್ಲ ಅನ್ನುವಂತ ಮಾತನ್ನು ಆಗಿನ ಕಮಿಷನರ್ ಹೇಳಿದ್ರು. ನಾನು ಫಸ್ಟ್ ಮೀಟಿಂಗಿಗೆ ಯಾರು ಶಾಸಕರಿರ್ತಾರೆ, ಯಾರು ಲೋಕಸಭಾ ಸದಸ್ಯರು ಇರ್ತಾರೆ, ಅದರೊಳಗೆ ಯಾರ್ಯಾರಿಗೆ ಕರಿಬೇಕು ಅಂತ ಇತ್ತು ಅವ್ರನ್ನೆಲ್ಲರನ್ನೂ ಕರೆದ್ವಿ. ಯಾರು ಅದಕ್ಕೆ ಸದಸ್ಯರಿರ್ಲಿಲ್ಲ ಅವ್ರನ್ನ ನಾವು ಕರೀಲಿಲ್ಲ. ಅವಾಗಿನ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಅದು ಹೊಸ ಅನುಭವ ಆಯ್ತು. ಅವರೆಲ್ಲರೂ ಯಾಕೆ ಅನ್ನುವಂತ ಮಾತನ್ನ ಹೇಳಿದ್ರು. ಅವ್ರಿಗೆಲ್ಲರಿಗೂ ಬಯಲ ಕೊಟ್ಟು ಕಳಿಸಿದೀವಿ ನಾವು. ಓದಿ ಕೆಲವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿದ್ರು, ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರು ಮೆಂಬರ್ ಇಲ್ಲ, ನಮ್ಮನ್ನ ಮಾಡಬೇಕು ಅಂತ ಹೇಳಿ ಅನೇಕರಲ್ಲಿ ಆಗ್ರಹ ಮಾಡಿದ್ರು ಕೌನ್ಸಿಲ್ನಲ್ಲಿ, ಅಸೆಂಬ್ಲಿನಲ್ಲಿ. ಆದ್ರೆ ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಗ್ಲಿಲ್ಲ. ಈಗೊಬ್ರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ. ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ PH ಪೂಜಾರಿ ಅವರು. ಅವ್ರನ್ನ ಆರಿಸ್ತಾರೋ ವಾಪಸ್ ಪಾರ್ಟಿಗೆ ತಗೊಳ್ಳೋದ್ರಲ್ಲಿ, ಆರಿಸ್ತಾರೋದ್ರಲ್ಲಿ ನಮ್ಮದು ಪಾತ್ರ ಇದೆ. ಯಡಿಯೂರಪ್ಪನವ್ರ ಮಾತು ಕೇಳಿ ಇವ್ರನ್ನ ತಗೊಳಕ್ಕೂ ನಾವು ಒಪ್ಕೊಂಡ್ವಿ ಮತ್ತು ಚುನಾವಣೆನೂ ಮಾಡಿದ್ವಿ. ಇವರು ಬಂದ ಮೇಲೆ ನಾವು ಸದಸ್ಯರಿಲ್ಲ ಅಂತೇಳಿ, ನೀವು ನೋಡಿದ್ರಿ ಪತ್ರಿಕೆಯಲ್ಲಿ ಏನೇನು ಬಂತು ಎಲ್ಲ, ನೀವ ಬರೆಯವರು, ನೀವ ನೋಡೋರು, ಎಲ್ಲ ನೀವು ನೋಡಿದ್ರಿ. ಅದನ್ನ ಸರ್ಕಾರಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅಮೆಂಡ್ಮೆಂಟ್ ಆಗ್ಬೇಕು, ಆಕ್ಟ್ ಅದು BTDA ಆಕ್ಟ್ ಅಮೆಂಡ್ಮೆಂಟ್ ಆಗ್ಬೇಕು. ಅದನ್ನ ವಿಧಾನ ಪರಿಷತ್ತಿನಲ್ಲಿ, ವಿಧಾನಸಭೆಯಲ್ಲಿ ಆಕ್ಟ್ ಅಮೆಂಡ್ಮೆಂಟ್ ಮಾಡಕ್ ಪ್ರಯತ್ನ ಮಾಡಬೇಕ ವಿನಾ ಏಕಾಏಕಿ ಅದ್ರ ಜುರಿಕ್ಷನ್, BTDA ಜುರಿಕ್ಷನ್ ಇರೋದು ಧಾರವಾಡ ಹೈಕೋರ್ಟ್ಗೆ. ಇವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳಿ ಅದನ್ನೊಂದು ನೆಪ ಇಟ್ಕೊಂಡು ಧಾರವಾಡ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ನಿಂದ BTDA ರದ್ದು ಆಗ್ಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾರ. ಇದು ನಿಮ್ಗೂ ಗೊತ್ತದ, ನೀವು ಯಾರು ಅದ್ರ ಬಗ್ಗೆ ವಿಶೇಷ ಆಸಕ್ತಿನೂ ವಹಿಸ್ಕೊಳ್ಳಿಲ್ಲ, ಯಾರು ಬರೀಲೇನೂ ಇಲ್ಲ. ನೀವು ಕೂಡ ನೀವೇನಾರು ಬರೀತಾರ ಅಂತ ನಾನು ತಿಳ್ಕೊಂಡು ನೋಡಿದೆ, ಯಾರು ಬರೀಲಿಲ್ಲ. ನೀವು ಕಾಪಿ ಆದ್ರೆ ಮರುದಿವ್ಸ ಸಿಕ್ಕಲ್ಲ, ಸರ್ಟಿಫೈಡ್ ಕಾಪಿ, ಎಲ್ಲರಿಗೆ ಸರ್ಟಿಫೈಡ್ ಕಾಪಿ. ನೀವು ಆ ನಂಬರ್ ಹಾಕಿ ವೆಬ್ಸೈಟ್ನಾಗ ಹೊಡೆದ್ರು ತಕ್ಕೋಬಹುದು. ತಕ್ಕೊಂಡು ಬರೆಯುವ ಪ್ರಯತ್ನ ಮಾಡಲಿಲ್ಲ. ನೀವೇ ನಿಮ್ದು ಪತ್ರಿಕಾಕರ್ತರದು ಏನು ಉದ್ದೇಶನೋ ನನಗೆ ಅರ್ಥ ಆಗ್ಲಿಲ್ಲ. BTDA ರದ್ದು ಆಗೋದ್ರಿಂದ ಇದರ ಈಗಾಗಲೇ ಸಾವಿರಾರು ಕೋಟಿ ಕೆಲಸ ನಡೀತಾ ಇದೆ. 524.256 ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಯಾವುದೇ ಅಡೆತಡೆ ಇಲ್ಲ. ಎನಿ ಮೂಮೆಂಟ್ 524-756 ಮಾಡಿದಾಗ ಉಳಿದಕ್ಕೆ ನಾವು 25ರವರೆಗೆ ಕಾಂಪೆನ್ಸೇಷನ್ ಕೊಡ್ಬೇಕು. 21ಕ್ಕೆ ರಿಸ್ಟ್ರಿಕ್ಷನ್ ಇತ್ತು.
ನಾವೆಲ್ಲ ಆಗ್ಲಿ ರಾತ್ರಿ ಯಡಿಯೂರಪ್ಪನವ್ರು ಕರ್ಕೊಂಡು ಬಂದು ಹೋರಾಟ ಮಾಡಿ 25ರವರೆಗೆ ನಾವು ಮಾಡಿಸಿದ್ವಿ. 525ರವರೆಗೆ ಇದು ಕಾಂಪೆನ್ಸೇಷನ್ ಕೊಡ್ಬೇಕಂತ ಮಾಡಿದ್ವಿ. ಈ ಸರ್ಕಾರ ಬಂದ್ ಅದನ್ನ 21 ಇದ್ದದ್ದು 22, 22 ಇದ್ದದ್ದು 23 ಏನೋ ಮಾಡ್ಕೊಂಡು ಹೊಂಟಾರ ಅವ್ರು. ಅದೇನಾರ ಮಾಡ್ಲಿ ಮತ್ ಬೇರೆ. ಆದ್ರ ಬುಡನ ಕತ್ತರಿಸಿ ಹಾಕಿದಲ್ಲ ಈ ಮನುಷ್ಯ. ಒಬ್ಬ ಅಯೋಗ್ಯಗ ಅಧಿಕಾರ ಕೊಟ್ರ ಯಾವ ಮಟ್ಟಕ್ಕೆ ಹೋಗ್ತಾರ ಅನ್ನೋದಕ್ಕ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತನೆ ಅವನಿಗೆ. ಇದರಿಂದ ಸಾಧಕ ಬಾಧಕ ಏನಾಗ್ತತಿ ಅನ್ನುವಂತಹದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರ. ಈಗ ಯಾರು ಮುಳುಗಡೆ ಆಗ್ಯಾರ ಅವ್ರಿಗೆ ಜಾಗ ಕೊಡ್ಬೇಕು, ಅವ್ರಿಗೆ ಕಾಂಪೆನ್ಸೇಷನ್ ಕೊಡ್ಬೇಕು. ಈಗ ಆ ಸೆಟಪ್ ಐತಲ್ಲೇ, ಚೀಫ್ ಇಂಜಿನಿಯರ್ ಅದಾರ, ಸೂಪರ್ಡೆಂಟ್ ಇಂಜಿನಿಯರ್ ಪೋಸ್ಟ್ ಅದ, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ, 8 ಮಂದಿ AEEಗಳು ಅದಾರ, ಐಗಳು, JEಗಳು, ಅಕೌಂಟ್ಸ್ ಎಲ್ಲ ಒಂದ್ ಸೆಟಪ್ ಐತಿ. ಅದನ್ನ ಪೂರ್ತಿ ರದ್ದು ಮಾಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಇವ್ರು ಹೋಗಿ ತಾವೊಂದ ಸ್ವಾರ್ಥಕ್ಕ, ಇದರಿಂದ ಏನಾರ ಒಳ್ಳೆ ಉದ್ದೇಶ ಐತೆ, ತನ್ನ ಸ್ವಾರ್ಥ, ಆ ಮೆಂಬರ್ ಆಗ್ಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಕೋರ್ಟ್ನಿಂದ ಈ ರೀತಿ ಆದೇಶ ತಂದ್ರ ಇವನಿಗೇನಾಗೋದಿಲ್ಲ. ಆದ್ರೆ ಬಾಗಲಕೋಟೆ ಜನರ ಭವಿಷ್ಯ ಏನು, ಬಾಗಲಕೋಟೆಯ ಭವಿಷ್ಯ ಏನು? ಈ ನವನಗರದ ಮೇಂಟೆನೆನ್ಸ್ ಅಲ್ಲದ, ಮುಳುಗಡೆ ಕಾಂಪೆನ್ಸೇಷನ್ ಕೊಡ್ಬೇಕು, ಸರ್ವೆ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ BTDದ ಪಾತ್ರ ಬಾಗಲಕೋಟೆ ದೃಷ್ಟಿಯಿಂದ, ನಗರದ ದೃಷ್ಟಿಯಿಂದ ಬಹಳ ಮಹತ್ವದ ಆರ್ಗನೈಸೇಷನ್ ಅದು. ಮತ್ತೀಗಾಗಲೇ 40 ವರ್ಷದಿಂದ ಆ ಸಂಸ್ಥೆ ಇತ್ತು. 83, 84 ಅಂತಂದ್ರೆ 16 ವರ್ಷ, ಈ ಕಡೆ ಒಂದು 25, 41 ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿತ್ತು. ಅದಕ್ಕೆ ತನ್ನದೇ ಆದಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಬಜೆಟ್ ಅಪ್ಪರ್ ಕೃಷ್ಣಕ್ಕೆ ಏನ್ ಬರ್ತದೆ, BTDಕ್ಕೂ ಇಷ್ಟು ಅಲೋಕೇಶನ್ ಅಂತ ಬರ್ತಿತ್ತು.